ಯು ಆಯಿತು, ಆವಾಗ ಅಮ್ಮನಿಗೊಮ್ಮೆ ಹುಷಾರಿಲ್ಲದಾಗಾಯಿತು. ತುಂಬ ಸ್ವಲ್ಪ ಕಷ್ಟ ಆಯಿತು, ಅಂದರೆ ಮನೆಯಲ್ಲೆಲ್ಲ ಕೆಲಸ ನನಗೆ ಬಂತು. ಇಬ್ಬರು ಅಕ್ಕನವರು ಹಾಸ್ಟೆಲಲ್ಲಿ. ಏನು ಆಂಬಿಷನ್ ಇದೆ ವರ್ಷನಿಗೆ? ನನಗೆ ಪೊಲೀಸ್ ಆಗಬೇಕಂತ ತುಂಬ ಖುಷಿ ಇದೆ, ತುಂಬ ಆಸೆ ಇದೆ. ಚಿಕ್ಕಯಿಂದ ಕೂಡ ಪೊಲೀಸ್ ಆಗಬೇಕು ಅಂತ ಇಷ್ಟ ಇದೆ. ಅವರ ಅಕ್ಕಂದಿರಾಗೆ ಇವಳು ಅದರಿಂದ ಟಾಪಿಗೆ ಬಂದಿದ್ದಾಳೆ. ಭಾರಿ ಒಳ್ಳೆ ಸಂತೋಷ ಆಗ್ತಾಯಿದೆ. ಎಲ್ಲ ಕೆಲಸ ಮಾಡಿ ಎಲ್ಲ ಇದು ಮಾಡಿ ಈಗ ಒಂದು ಮಾರ್ಕ್ ತೆಗೆದದ್ದು ತುಂಬ ಹೆಮ್ಮೆ ಆಗ್ತದೆ. ವೀಕ್ಷಕರೇ ನಮಸ್ತೆ. PUC ಫಲಿತಾಂಶ ಪ್ರಕಟಗೊಂಡಿದೆ. ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜು ಸುಬ್ರಹ್ಮಣ್ಯ, ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮ ಸಾಧನೆಯನ್ನು ಮಾಡಿ ವಿವಿಧ ಹಂತಗಳಲ್ಲಿ ವಿವಿಧ ವಿಭಾಗಗಳಲ್ಲಿ ಟಾಪರ್ ಆಗಿದ್ದಾರೆ. ನಾನು ಇವತ್ತು ಇರುವಂಥದ್ದು ಈ ಒಂದು ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ವರ್ಷಿಣಿ ಅವರ ಮನೆಯಲ್ಲಿ. ಆಕೆ ಕೂಡ ಕಲಾ ವಿಭಾಗದಲ್ಲಿ ಅತ್ಯುತ್ತಮವಾದನ್ನು ಸಾಧನೆಯನ್ನು ಮಾಡಿ ತಾಲೂಕಿನ ಟಾಪರ್ಗಳಲ್ಲಿ ಒಬ್ಬರಾಗಿದ್ದಾರೆ. ವರ್ಷಿಣಿ, ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್, ಈ ಒಂದು ಸಾಧನೆ ಮಾರ್ಕ್ಸ್ ಅಷ್ಟೇ ನಿರೀಕ್ಷೆ ಇತ್ತಾ ಅಥವಾ ಅದಕ್ಕಿಂತ ಜಾಸ್ತಿ ಇತ್ತಾ? ಹೇಗೆ? ಆ್ಯಕ್ಚುಲಿ ಜಾಸ್ತಿ ಇತ್ತು, 575 ಎಬೋ ಬರ್ಬೋದು ಅಂತ ಅಂದ್ಕೊಂಡಿದ್ವಿ, ಸ್ವಲ್ಪ ಕಮ್ಮಿ ಬಂತು. ಓಕೆ, ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಬಂದಿದೆ? ನನಗೆ ಇಂಗ್ಲೀಷಲ್ಲಿ 86, ಕನ್ನಡದಲ್ಲಿ ಔಟ್ ಆಫ್ ಔಟ್ ಬಂದಿದೆ. ದೆನ್ ಸೋಷಿಯಾಲಜಿ 99, ಪೊಲಿಟಿಕಲ್ 96, ಹಿಸ್ಟ್ರಿ 92, ಎಕನಾಮಿಕ್ಸ್ 92. ಓಕೆ, ಯಾವುದಾದ್ರೂ ಸಬ್ಜೆಕ್ಟ್ ಟಫ್ ಈಸಿ ಅಂತ ಇದೆಯಾ ಅಥವಾ ಎಲ್ಲ ಒಂದೇ? ಹೇಗೆ? ಎಲ್ಲ ಕೂಡ ಈಸಿ ಇತ್ತು. ಮಾರ್ಕ್ಸ್ ಬರುವಾಗ ಕೆಲವೊಂದು ನೆನೆಸಿದಷ್ಟೇ ಬಂತು, ಕೆಲವೊಂದು ಸ್ವಲ್ಪ ಕಮ್ಮಿ ಬಂತು. ಹೇಗೆ ಸ್ಟಡಿ ಮಾಡ್ತಾಯಿದ್ರಿ? ಸ್ಟಡಿ ತುಂಬ ಚೆನ್ನಾಗಿ ಆಗ್ತಾ ಇತ್ತು. ಕೆಲವೊಂದರಲ್ಲಿ ವ್ಯವಸ್ಥೆಯಲ್ಲಿ ಸರಿ ಇರಲಿಲ್ಲ, ಆದರೂ ಕೆಲವೊಂದಕ್ಕೆ ಕಷ್ಟ ಆಯಿತು. ತೀರಾ ಗ್ರಾಮೀಣ ಪ್ರದೇಶ, ಒಂದಷ್ಟು ನಡ್ಕೊಂಡು ಹೋಗಬೇಕು, ಒಂದು ಹಂತದಲ್ಲಿ ಅಮ್ಮನಿಗೆ ಕೂಡ ಹುಷಾರಿರಲಿಲ್ಲ. ಎಲ್ಲ ಸವಾಲುಗಳನ್ನು ಮೀರಿ ಬಹುಶಃ ಈ ಸಾಧನೆ ಮಾಡಿದ್ದೀರಲ್ಲ? ಹೌದು, ಖಂಡಿತ ಹೌದು. ನಾನು ಯಾವಾಗ ಸೆಕೆಂಡ್ PU ಆಯಿತು, ಆವಾಗ ಅಮ್ಮನಿಗೊಮ್ಮೆ ಹುಷಾರಿಲ್ಲದಾಗಾಯಿತು. ತುಂಬ ಸ್ವಲ್ಪ ಕಷ್ಟ ಆಯಿತು, ಅಂದರೆ ಮನೆಯಲ್ಲೆಲ್ಲ ಕೆಲಸ ನನಗೆ ಬಂತು. ಇಬ್ಬರು ಅಕ್ಕನವರು ಹಾಸ್ಟೆಲಲ್ಲಿ ಇದ್ದರು, ಮತ್ತೊಬ್ಬಳು ಕೋರ್ಟಲ್ಲಿ ಕೆಲಸ ಮಾಡ್ಕೊಂಡು ಅವಳು ಕೂಡ PGಯಲ್ಲಿ ಇರಬೇಕಾಯಿತು. ಹಾಗೆ ಕೆಲವೊಂದು ಬಾರಿ ತುಂಬ ಇಲ್ಲಿ ಕರಿಕಲ್ ತನಕ ನಡ್ಕೊಂಡೇ ಹೋಗಿ ಬರ್ತಾ ಇದ್ದೆ, ಕಷ್ಟ ಆಯಿತು. ಕೆಲವೊಂದು ಸಲ ಹತ್ಕೊಂಡೇ ಓದಿದ್ದು ಕೂಡ ಇದೆ. ಆದರೂ ಎಲ್ಲ ಫೇಸ್ ಮಾಡಿ ಅಮ್ಮನಿಗೆ ಈ ಹುಷಾರಿಲ್ಲ ಅಂದರೂ ಕೂಡ ಬೇಜಾರು ಮಾಡಬಾರ್ದು ಅಂತ ಹೇಳಿ ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ ಪ್ರಯತ್ನ ಮಾಡಿದೆ. ಒಳ್ಳೆ ಮಾರ್ಕ್ಸ್ ಬಂತು, ಖುಷಿ. ಅಪ್ಪ ಅಮ್ಮನನ್ನ ಪರಿಚಯ ಮಾಡಿಕೊಡಿ. ಹೆಸರು? ಅಪ್ಪ ವೀರಪ್ಪ ಗೌಡ, ಅಮ್ಮ ಪ್ರೇಮಲತಾ. ಅಪ್ಪ ಇಲ್ಲಿ ಕೃಷಿ ಮಾಡ್ತಾರೆ, ಅಮ್ಮ ಕೂಡ ಹೌಸ್ ವೈಫ್. ಏನು ಆಂಬಿಷನ್ ಇದೆ ವರ್ಷನಿಗೆ? ನನಗೆ ಪೊಲೀಸ್ ಆಗಬೇಕಂತ ತುಂಬ ಖುಷಿ ಇದೆ, ತುಂಬ ಆಸೆ ಇದೆ. ಚಿಕ್ಕಯಿಂದ ಕೂಡ ಪೊಲೀಸ್ ಆಗಬೇಕು ಅಂತ ಇಷ್ಟ ಇದೆ. ಅಪ್ಪನ ಇಷ್ಟ ಕೂಡ ಅದೇ, ಹಾಗೆ ಪೊಲೀಸ್ ಆಗಬೇಕು ಅಂತ ತುಂಬ ಖುಷಿ ಇದೆ. ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು ಕಾಲೇಜಲ್ಲಿ, ಮನೆಯಲ್ಲಿ? ಕಾಲೇಜಲ್ಲಿ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಪ್ರಿನ್ಸಿಪಲ್ ಸರ್ ಆಗಿರ್ಬೋದು, ಲೆಕ್ಚರರ್ಸ್, ಪ್ರತಿಯೊಂದು ವಿಷಯದಲ್ಲಿ. ನಾನು ಯಾವಾಗ ಅಮ್ಮನ ವಿಷಯದಲ್ಲಿ ಕುಗ್ಗಿ ಹೋಗಿದ್ದೆ ಅವಾಗ ತುಂಬ ಮೋಟಿವ್ ಮಾಡಿದ್ರು ಎಲ್ಲರೂ ಕೂಡ. ಹಾಗೆ ಅಪ್ಪ ಅಮ್ಮನ ಸಪೋರ್ಟ್ ಕೂಡ ತುಂಬ ಇತ್ತು. ನನ್ನ ಇಬ್ಬರು ಸಿಸ್ಟರ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವರು ಕೂಡ ತುಂಬ ಮೋಟಿವ್ ಮಾಡಿದ್ದಾರೆ. ಅದೇ ಕಾರಣದಿಂದ ನನಗೆ ಒಂದಿಷ್ಟು ಮಾರ್ಕ್ಸ್ ಬರಲಿಕ್ಕೆ ಕಾರಣ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೇರೆ ಆ್ಯಕ್ಟಿವಿಟೀಸಲ್ಲಿದೆಯಾ? ಹೌದು, ಕೆಲವೊಂದು ವಿಷಯ ನನಗೆ ಸ್ಪೀಚ್ ಮಾಡೋದಂದರೆ ತುಂಬ ಇಷ್ಟ. ಆಮೇಲೆ ಪ್ರಬಂಧದ್ದು ಕಾಲೇಜಲ್ಲಿ ಕೂಡ ತುಂಬ ಈ ಥರದ ಆ್ಯಕ್ಟಿವಿಟೀಸ್ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಕೂಡ ನಾನಿದ್ದೇನೆ. ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ಯಾರ್ಥಿನಿಯೊಬ್ಬಳು ಇವತ್ತು ಸಾಧನೆಯನ್ನು ಮಾಡಿದ್ದಾಳೆ. ಪಂಜದಿಂದ, ಈ ಕರಿಕಳದಿಂದ ಸಾಕಷ್ಟು ದೂರದಲ್ಲಿ, ಅಂದರೆ ಕಂಬಳ ಎನ್ನುವಂಥ ಪ್ರದೇಶದಲ್ಲಿ ಈ ಮನೆ ಇದೆ. ಈ ಪ್ರತಿಭಾವಂತ ವಿದ್ಯಾರ್ಥಿನಿಯ ಸಂದರ್ಶನದ ವೇಳೆ ಇಲ್ಲಿ ಭರ್ಜರಿ ಮಳೆ, ಗುಡುಗು, ಸಿಡಿಲು ಎಲ್ಲವೂ ಕೂಡ ಇದೆ. ಹಾಗಾಗಿ ಸಣ್ಣ ಡಿಸ್ಟರ್ಬೆನ್ಸ್ ಕೂಡ ಇರ್ಬೋದು ವೀಕ್ಷಕರೇ. ಏನೇ ಇರಲಿ, ತಂದೆ ವೀರಪ್ಪಗೌಡ, ತಾಯಿ ಪ್ರೇಮಲತಾ ಕೂಡ ನಮ್ಮ ಜೊತೆಗಿದ್ದಾರೆ. ವರ್ಷಿಣಿಯ ಸಾಧನೆ ಬಗ್ಗೆ ಏನು ಹೇಳ್ತೀರಿ? ತುಂಬ ಒಳ್ಳೆಯ ಸಾಧನೆ ಮಾಡಿದ್ದಾಳೆ. ಅವರ ಅಕ್ಕಂದಿರಾಗೆ ಇವಳು ಅದರಿಂದ ಟಾಪಿಗೆ ಬಂದಿದ್ದಾಳೆ. ಭಾರಿ ಒಳ್ಳೆ ಸಂತೋಷ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ. ಹೌದು ಹೌದು ಹೌದು. ಏನು ಹೇಳ್ತೀರಿ ಅಮ್ಮೆ? ತುಂಬ ಖುಷಿ ಆಗ್ತದೆ. ಕಾಲೇಜಿನಲ್ಲಿ ಎಲ್ಲರೂ ಅವರ ಲೆಕ್ಚರ್ಸ್ನವ್ರಿಗೆ ಹೇಳ್ತಿದ್ರು ಸ್ಟೇಟಿಗೆ ನೀನು ಹೆಸರು ತರಬೇಕು ಅಂತ. ಆದರೂ ಸ್ಟೇಟಿಗೆ ಬರೋದಿದ್ದರೂ ತಾಲೂಕಿಗೆ ಬಂದ ನಮಗೆ ಹೆಮ್ಮೆ ಅಂತ ಅನಿಸ್ತದೆ. ಮಗಳು ಹೇಳ್ತಾ ಇದ್ಲು, ಬಹುಶಃ ತಮಗೆ ಹುಷಾರಿಲ್ಲ ಸಂದರ್ಭದಲ್ಲಿ ಆಕೆ ಕೂಡ ಮನೆ ಎಲ್ಲ ಕೆಲಸವನ್ನು ಮಾಡಿ ಮನೆಯ ಜವಾಬ್ದಾರಿಯೊಂದಿಗೆ ಈ ಶಿಕ್ಷಣವನ್ನು ಕೂಡ ಪಡೆದಿದ್ದಾರೆ. ಹೆಮ್ಮೆ ಅಲ್ವಾ? ಅದೊಂದು ಹೆಮ್ಮೆ ಆಯಿತು. ಎಲ್ಲ ಕೆಲಸ ಮಾಡಿ ಎಲ್ಲ ಇದು ಮಾಡಿ ಈಗ ಒಂದು ಮಾರ್ಕ್ ತೆಗೆದದ್ದು ತುಂಬ ಹೆಮ್ಮೆ ಆಗ್ತದೆ. ವೀಕ್ಷಕರೇ ನೋಡಿದ್ರಲ್ಲ, ಬಹುಶಃ ಸಾಕಷ್ಟು ಸವಾಲುಗಳು ಅನೇಕರ ಬದುಕಿನಲ್ಲಿರ್ತದೆ. ಅದನ್ನು ಮೀರಿ ಸಾಧನೆ ಮಾಡುವುದು ಅದು ತುಂಬ ಮೌಲ್ಯಯುತವಾದ ಸಾಧನೆ. ವರ್ಷಿಣಿ ಅಂತ ಸಾಧನೆ ಮಾಡಿದ್ದಾರೆ. ಆಕೆಗೆ ನಮ್ಮ ಕಡೆಯಿಂದಲೂ ಕೂಡ ಶುಭ ಹಾರೈಕೆಗಳನ್ನು ಹೇಳ್ತಾ, ಈ ಕಂಬಳದ ಈ ಮನೆಯಿಂದ
ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾ ಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್ ಸುಳ್ಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.